ಹೆಲೋ ಸ್ಟೂಡೆಂಟ್ಸ್, ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, GFGC ಚನ್ನಪಟ್ಟಣ. ನಾನು ಹಿಂದಿನ ವಿಡಿಯೋದಲ್ಲಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೆ. ಇದು ಅದರ ಕಂಟಿನ್ಯೂಯೇಷನ್. ಈ ಸೆಷನ್ ನ ಆಬ್ಜೆಕ್ಟಿವ್ಸ್, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಪರಿಚಯ ಮಾಡಿಕೊಡೋದು, ಹಾಗೆ ಕ್ಲಾರಿಟಿ ತರೋದು ಕಾನ್ಸೆಪ್ಟ್ಸ್ ಅಲ್ಲಿ, ಮತ್ತೆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡೋದು. ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ಯೂಶಲಿ ನಾವು ಬಿಫೋರ್ ಡಿಪ್ರಿಸಿಯೇಷನ್ ಬಟ್ ಆಫ್ಟರ್ ಟ್ಯಾಕ್ಸ್ ತಗೋತೀವಿ. ಆದ್ರೆ ARR ಒಂದು ಮೆಥಡ್ ಅಲ್ಲಿ ಮಾತ್ರ ನಾವು ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಆಫ್ಟರ್ ಟ್ಯಾಕ್ಸ್ ತಗೋತೀವಿ. ಬಿಕಾಸ್ ARR ಅಂದ್ರೆ ರೇಟ್ ಆಫ್ ರಿಟರ್ನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ತಗೋಬೇಕು. ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ನಾವು ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ಎರಡನ್ನೂ ಕೂಡ ಮೈನಸ್ ಮಾಡಿರಬೇಕು ಕ್ಯಾಶ್ ಇನ್ಫ್ಲೋಸ್ ಇಂದ. ಸೀರೀಸ್ ಆಫ್ ಸ್ಟೆಪ್ಸ್. ಬೇಸ್ಡ್ ಆನ್ ದ ಟೈಪ್ ಆಫ್ ಕ್ವೆಶ್ಚನ್ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ಎಲ್ಲಾ ಕ್ವೆಶ್ಚನ್ಸ್ ಅಲ್ಲೂ ನೀವು ಇದೇ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನಿಲ್ಲ. ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್, ಒಂದ್ ವೇಳೆ ಡಿಪ್ರಿಸಿಯೇಷನ್ ಏನಾದ್ರೂ ಇನ್ಕ್ಲೂಡ್ ಮಾಡಿದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು, ಮೈನಸ್ ಮಾಡಬೇಕು. ಆಮೇಲೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ ಮತ್ತೆ ಡಿಪ್ರಿಸಿಯೇಷನ್ ಆಡ್ ಮಾಡಿ ನೀವು ಯು ಫೈಂಡ್ ಔಟ್ CIF BD AT ಅಲ್ವಾ. ಸಪೋಸ್ ಅವ್ರೇನಾದ್ರೂ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅದಕ್ಕೆ ನೀವು ಜಸ್ಟ್ ಡಿಪ್ರಿಸಿಯೇಷನ್ ಆಡ್ ಮಾಡಿದ್ರೆ ಸಾಕು, ಅಲ್ಲೇ ನಿಮ್ಗೆ BDAT ಬರುತ್ತೆ. ಬೇಸ್ಡ್ ಆನ್ ದ ಟೈಪ್ ಆಫ್ ಕ್ವೆಶ್ಚನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ BDAT. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ NPV ಮೆಥಡ್. NPV ಅಂದ್ರೆ ಇಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ sum total of present values of all cash inflows from the project at a given discount rate and the original investment. ಇದನ್ನ ಒಂದು ಈಕ್ವೇಶನ್ ತರ ಬರೆದ್ರೆ ಹೀಗಿರುತ್ತೆ: ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್. ಇನ್ಫ್ಲೋಸ್ ಮೈನಸ್ ಇನ್ವೆಸ್ಟ್ಮೆಂಟ್ಸ್, ಆದ್ರೆ ಎರಡನ್ನೂ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಪ್ರೆಸೆಂಟ್ ಮಾಡಬೇಕು, ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ತಗೋಬೇಕು ಇನ್ಫ್ಲೋಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಎರಡೂ. ಪ್ರೆಸೆಂಟ್ ವ್ಯಾಲ್ಯೂನ ನೀವು ಕೊಟ್ಟಿರುವಂತ ಡಿಸ್ಕೌಂಟ್ ರೇಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಷನ್ ಆಫ್ PVCF ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್. ಹೀಗೆ ತಗೋತೀರಾ, ಒಂದು ಟೇಬಲ್ ಮಾಡಬೇಕು. ಅದರಲ್ಲಿ ಇಯರ್, ಕ್ಯಾಶ್ ಇನ್ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಮತ್ತೆ PVCF ಈ ತರ ಕಾಲಮ್ಸ್ ಇರುತ್ತೆ. ಇಯರ್ ಬರ್ಕೋತಾ ಹೋಗಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಕ್ಯಾಶ್ ಫ್ಲೋ ಅಂದ್ರೆ ಇಲ್ಲಿ BDAT, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಇದನ್ನ ಮೊದಲೇ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ಬೇಕು, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನ. ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ ಗಿವನ್ ಡಿಸ್ಕೌಂಟ್ ರೇಟ್. ಲಾಸ್ಟ್ ಕಾಲಮ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ಕ್ಯಾಶ್ ಇನ್ಫ್ಲೋ ಮಲ್ಟಿಪ್ಲೈಡ್ ಬೈ PV ಫ್ಯಾಕ್ಟರ್. ಸೆಕೆಂಡ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. ಎಲ್ಲಾ PVCF ಅನ್ನ ನೀವು ಟೋಟಲ್ ಮಾಡಿದ್ರೆ ದಟ್ ಟೋಟಲ್ ವಿಲ್ ಬಿ ಯುವರ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ.
ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಕ್ಯಾಶ್ ಇನ್ಫ್ಲೋಸ್. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಸೊ ಮಾಡಿದಾಗ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ NPV ನಲ್ಲಿ ಡಿಸಿಷನ್ ಕ್ರೈಟೀರಿಯಾ, ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ NPV ಗ್ರೇಟರ್ ದ್ಯಾನ್ 0 ಅಂದ್ರೆ NPV ಅಟ್ಲೀಸ್ಟ್ ಪಾಸಿಟಿವ್ ಇರಬೇಕು, 0ಗಿಂತ ಕಡಿಮೆ ಇರಬಾರ್ದು ಅಥವಾ 0 ಆಗಿರಬಾರ್ದು. ಸೊ NPV ಶುಡ್ ಬಿ ಗ್ರೇಟರ್ ದ್ಯಾನ್ 0 ಅಂಡ್ ಶುಡ್ ಬಿ ಪಾಸಿಟಿವ್. ಆಗ ನಾವು ಆ ಪ್ರಾಜೆಕ್ಟ್ ಅನ್ನ ಆಕ್ಸೆಪ್ಟ್ ಮಾಡಬಹುದು, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಬೇಕು. If NPV is 0 ಅಥವಾ NPV is less than 0, then we should reject the project. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಲ್ಲಿ ಏನ್ ಮಾಡ್ತೀರಾ, ಯಾವ ಪ್ರಾಜೆಕ್ಟ್ಸ್ಗೆ ಪಾಸಿಟಿವ್ NPV ಇದೆ ಮತ್ತೆ ಹೈಯೆಸ್ಟ್ NPV ಇದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀರಾ. ನೆಗೆಟಿವ್ NPV ಇದ್ರೆ ಅಥವಾ ಕಡಿಮೆ NPV ಇದ್ರೆ ಅದನ್ನ ರಿಜೆಕ್ಟ್ ಮಾಡ್ತೀರಾ. ಸೊ ದಿಸ್ ಇಸ್ ದ ಡಿಸಿಷನ್ ಕ್ರೈಟೀರಿಯಾ. ಸೊ ಇದು ಯಾಕೆ ಹೀಗೆ ಅಂದ್ರೆ, ಈಗ NPV ಅಂದ್ರೆ ಏನು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಏನರ್ಥ, ಇನ್ಫ್ಲೋಸ್ ಮೈನಸ್ ಔಟ್ಫ್ಲೋಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಇನ್ವೆಸ್ಟ್ಮೆಂಟ್ ಅಂದ್ರೆ ಔಟ್ಫ್ಲೋನೇ ಅದು. ಸೊ ಇನ್ಫ್ಲೋಸ್ ಮೈನಸ್ ಔಟ್ಫ್ಲೋಸ್. ಸೊ ಇನ್ಫ್ಲೋಸ್ ಯಾವತ್ತೂ ಜಾಸ್ತಿ ಇರಬೇಕು, ಮೋರ್ ದ್ಯಾನ್ 0 ಇರಬೇಕು, ಪಾಸಿಟಿವ್ ಆಗಿರ್ಬೇಕು. ಸೊ ಅದರಿಂದ ಈ ರೀತಿ ಡಿಸಿಷನ್ ಕ್ರೈಟೀರಿಯಾ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ IRR, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್. ಸೊ ಇದು ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್. ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಕೌಂಟ್ ರೇಟ್ ಅನ್ನ ನಾವೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಂಥ ಡಿಸ್ಕೌಂಟ್ ರೇಟು, ಆ ವ್ಯಾಲ್ಯೂ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮತ್ತೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ದ ಕ್ಯಾಶ್ ಇನ್ಫ್ಲೋಸ್ ಶುಡ್ ಬಿ ಈಕ್ವಲ್ ಅಂತ ಡಿಸ್ಕೌಂಟ್ ರೇಟ್. ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ, ಆ ಕ್ಯಾಶ್ ಇನ್ಫ್ಲೋಸ್ ಅನ್ನ ಯಾವ ಡಿಸ್ಕೌಂಟ್ ರೇಟ್ ಅಲ್ಲಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಟರ್ಮ್ಸ್ ಗೆ ಇಳಿಸಿದ್ರೆ ಅದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಗೆ ಈಕ್ವಲ್ ಆಗುತ್ತೋ ಅಂತ ಡಿಸ್ಕೌಂಟ್ ರೇಟ್ ಅನ್ನ ನಾವು ಟ್ರಯಲ್ ಅಂಡ್ ಎರರ್ ಮೂಲಕ ಕ್ಯಾಲ್ಕುಲೇಟ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ಸೊ ದಟ್ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋಸ್ a difference is exactly 0. So higher discount rate ಮತ್ತೆ lower discount rate ಎರಡನ್ನ ತಗೋತೀವಿ ನಾವು ಟ್ರಯಲ್ ಅಂಡ್ ಎರರ್ ಅಲ್ಲಿ. ಸೊ ಹೇಗ್ ತಗೋತೀವಿ, ಆದಷ್ಟು ಹತ್ರ ಇರ್ಬೇಕದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗೆ. ಈಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 lakh ಇದೆ ಅಂದ್ರೆ ಹೈಯರ್ ಡಿಸ್ಕೌಂಟ್ ರೇಟು ಆದಷ್ಟು 1 lakhಗೆ ಹತ್ರ ಇರೋ ರೀತಿ ರಿಸಲ್ಟ್ ಕೊಡಬೇಕು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಲೋಯರ್ ಡಿಸ್ಕೌಂಟ್ ರೇಟು ಅಷ್ಟೇನೆ, ಆದಷ್ಟು 1 lakhಗಿಂತ ಸ್ವಲ್ಪ ಜಾಸ್ತಿ ಕೊಡಬೇಕು ರಿಸಲ್ಟ್, ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಷ್ಟು ಕೊಡಬೇಕು. ಸೊ ಅದಾದ್ಮೇಲೆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ LDR ಅಂದ್ರೆ ಲೋಯರ್ ಡಿಸ್ಕೌಂಟ್ ರೇಟ್, HDR ಅಂದ್ರೆ ಹೈಯರ್ ಡಿಸ್ಕೌಂಟ್ ರೇಟ್, PV-LDR ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಲೋಯರ್ ಡಿಸ್ಕೌಂಟ್ ರೇಟ್, PV-HDR ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಹೈಯರ್ ಡಿಸ್ಕೌಂಟ್ ರೇಟ್, I ಅಂದ್ರೆ ಇನ್ವೆಸ್ಟ್ಮೆಂಟ್, ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು IRR ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಇದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಹೈಯರ್ ಡಿಸ್ಕೌಂಟ್ ರೇಟ್ ತಗೋತೀವಿ, ಲೋಯರ್ ಡಿಸ್ಕೌಂಟ್ ರೇಟ್ ತಗೋತೀವಿ, ಮತ್ತೆ ಆ HDR LDR ಎರಡಕ್ಕೂ ಆಗುವಂತ PVCF ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇನೆ PV-LDR ಮತ್ತೆ PV-HDR.
ಆಯ್ತಾ? ಸೊ ಪ್ರಾಬ್ಲಮ್ಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ. ಸೊ ಜಸ್ಟ್ ಕಾನ್ಸೆಪ್ಟ್ ಮಾತ್ರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. IRR is a discount rate that equals discounted cash inflows and discounted cash outflows. ಸೊ ಆ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಕ್ಯಾಶ್ ಔಟ್ಫ್ಲೋಸ್ ಅನ್ನ ಯಾವ ಡಿಸ್ಕೌಂಟ್ ರೇಟ್ ಅಲ್ಲಿ ನಾವು ಡಿಸ್ಕೌಂಟ್ ಮಾಡಿ ನಾವು ಅವೆರಡರೂ ಈಕ್ವಲ್ ಮಾಡ್ತೀವೋ ಅಂತ ಡಿಸ್ಕೌಂಟ್ ರೇಟ್ ಅನ್ನ ನಾವು IRR ಅಂತ ಕರಿತೀವಿ. ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅಲ್ಲಿ ಈ ರೀತಿ ನಾವು ಕಾಲಮ್ಸ್ ಅನ್ನ ಮಾಡ್ಕೋತೀವಿ. ಸೊ ಫಸ್ಟ್ ಇಯರ್ ತಗೋತೀವಿ, ಆಮೇಲೆ ಕ್ಯಾಶ್ ಫ್ಲೋ, ಇಲ್ಲಿ BDAT ತಗೊಳ್ಳೋದು, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, PV ಫ್ಯಾಕ್ಟರ್ ಅಟ್ LDR, ಮತ್ತೆ PVCF ಅಟ್ LDR, ನೆಕ್ಸ್ಟ್ PV ಫ್ಯಾಕ್ಟರ್ ಅಟ್ HDR, PVCF ಅಟ್ HDR. ಸೊ PV ಫ್ಯಾಕ್ಟರ್ ತಗೋಬೇಕಾದ್ರೆ LDR, ಸೊ ಲೋಯರ್ ಡಿಸ್ಕೌಂಟ್ ರೇಟ್ ಒಂದು ತಗೋತೀವಿ, ಜಸ್ಟ್ ಟ್ರಯಲ್ ಅಂಡ್ ಎರರ್ ಅಷ್ಟೇನೆ. HDR ಒಂದು ತಗೋತೀವಿ, ಅದು ಕೂಡ ಟ್ರಯಲ್ ಅಂಡ್ ಎರರ್. ಸೊ PV ಫ್ಯಾಕ್ಟರ್ಸ್ ಅನ್ನ ಕ್ಯಾಶ್ ಫ್ಲೋ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅದರ ಟೋಟಲ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಟೋಟಲ್ ಏನಿದೆ ದಟ್ ವಿಲ್ ಬಿ ಯುವರ್ PV LDR ಅಂಡ್ PV HDR. ಸೊ ಇದರಲ್ಲಿ IRR ಮೆಥಡ್ ಅಲ್ಲಿ ಡಿಸಿಷನ್ ಕ್ರೈಟೀರಿಯಾ, ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ IRR should be greater than ಕಟ್ ಆಫ್ ರೇಟ್. ಸೊ ಕಟ್ ಆಫ್ ರೇಟ್ ಏನಾದ್ರೂ ಒಂದು ಇಟ್ಕೊಂಡಿರ್ತಾರೆ, ಅದಕ್ಕಿಂತ ಜಾಸ್ತಿ ಇರಬೇಕು IRR. ಇಟ್ಸ್ ಅ ರೇಟ್ ಆಫ್ ರಿಟರ್ನ್ ಪರ್ಸೆಂಟೇಜ್ ಅದು. ಸೊ ಅದರಿಂದ ಜಾಸ್ತಿನೇ ಇರಬೇಕು, ಜಾಸ್ತಿ ಇದ್ರೆ ಒಳ್ಳೇದು. ಸೊ IRR should be greater than ಕಟ್ ಆಫ್ ರೇಟ್. ಸೊ ಇದ್ರೆ ಸೆಲೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಲ್ಲಿ ಯಾವ ಪ್ರಾಜೆಕ್ಟಿಗೆ ಹೈಯರ್ IRR ಇದೆಯೋ ಮತ್ತೆ ಕಟ್ ಆಫ್ ಗಿಂತ ಜಾಸ್ತಿ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ಕಟ್ ಆಫ್ ಇಂದ ಜಾಸ್ತಿ ಇರಬೇಕು ಮತ್ತೆ ಹೈಯರ್ ಇರಬೇಕು, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಏನಾದ್ರೂ ಕಟ್ ಆಫ್ ಗಿಂತ ಕಡಿಮೆ ಇದ್ರೆ ಅಥವಾ ಲೆಸರ್ ಇದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. So last one, profitability index. ಸೊ ಇದು ತುಂಬಾನೇ ಸಿಂಪಲ್ ಇದೆ. ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋಸ್ ಅವೆರಡರ ರೇಷಿಯೋ ಅಷ್ಟೇನೆ. ಸೊ ಡಿಸ್ಕೌಂಟ್ ರೇಟ್ ಈಸ್ ಗಿವನ್. ಸೊ ಕೊಟ್ಟಿರುವಂತ ಡಿಸ್ಕೌಂಟ್ ರೇಟ್ ಅಲ್ಲಿ ಅವೆರಡನ್ನು ಡಿಸ್ಕೌಂಟ್ ಮಾಡ್ತೀವಿ, ಆಮೇಲೆ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಕ್ವಲ್ಸ್ present value of cash inflows divided by present value of cash outflows. So PI method alli independent projects ge PI should be greater than 1. Yake PI formula adene present value of cash inflows divided by present value of cash outflows. So greater than 1 in the ಏನರ್ಥ, inflows are greater than outflows ಅಲ್ವಾ? inflows are greater than outflows ಅಂತ, greater than 1 ಇದ್ರೆ. ಸೊ ಅದರಿಂದಾಗಿ it should be greater than 1 ಅಂತ ಹೇಳೋದು. lesser than 1 ಇದ್ರೆ ರಿಜೆಕ್ಟ್ ಮಾಡಬೇಕು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಆದ್ರೆ ಗ್ರೇಟರ್ ದನ್ 1 ಇರಬೇಕು ಮತ್ತೆ ಆದಷ್ಟು ಹೈಯರ್ ಇಂಡೆಕ್ಸ್ ಇರಬೇಕು. 2, 3, 4 ಇದ್ರೂ ಒಳ್ಳೇದು. ಒಂದು ವೇಳೆ ಲೆಸ್ ದ್ಯಾನ್ 1 ಇದ್ರೆ ಅದನ್ನ ರಿಜೆಕ್ಟ್ ಮಾಡಬೇಕು, ಅಥವಾ ಲೆಸ್ಸರ್ PI ಇರೋದು
ಮೈನಸ್ ಮಾಡಬೇಕು, ಆ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು. ಸೊ PI ಶುಡ್ ಬಿ ಗ್ರೇಟರ್ ದ್ಯಾನ್ 1. ಸೊ ಇಲ್ಲೂ ಕೆಲವೊಂದು ಟಿಪ್ಸ್ ಅನ್ನ ಕೊಡಬೇಕು ಅಂದ್ರೆ ಈ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಮತ್ತೆ ಇಮ್ಯಾಜಿನರಿ ಫಿಗರ್ಸ್ ಅನ್ನ ನೀವೇ ಯೂಸ್ ಮಾಡಿಕೊಂಡು ಈ NPV, IRR ಮತ್ತೆ PI ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ನೀವೇ ಕ್ಯಾಶ್ ಫ್ಲೋಸ್ ಅನ್ನ ಹಾಕೊಳ್ಳಿ. ಇಂಥ ಪ್ರಾಜೆಕ್ಟ್ ಲೈಫು, ಇಂಥ ಡಿಸ್ಕೌಂಟ್ ರೇಟು ಅಂತ ನೀವೇ ತಗೊಳ್ಳಿ ಇಮ್ಯಾಜಿನರಿ ಫಿಗರ್ಸ್. ಮತ್ತೆ ಕ್ವೆಶನ್ಸ್ ಅನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಇರುವಂತ ಕ್ವೆಶನ್ಸ್ ಅನ್ನ ಮಾರ್ಕ್ ಮಾಡಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಮತ್ತೆ ಏನೇ ಡೌಟ್ಸ್ ಇದ್ರೂ ಅದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆನ್ಲೈನ್ ಮೀಟ್ ಅಲ್ಲಿ ಆ ಡೌಟ್ಸ್ ನೆಲ್ಲ ನೀವು ಕೇಳಬಹುದು. ಸೊ ಇಷ್ಟೊತ್ತವರೆಗೂ ಪೇಷನ್ಸ್ ಇಂದ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಡಿಫಿಕಲ್ಟ್ ಅಲ್ಲ. ಈ ಚಾಪ್ಟರ್ ಅಲ್ಲಿ ಇರೋದು 5 ಮೆಥಡ್ಸ್ ಅಷ್ಟೇನೆ, ಓನ್ಲಿ 5 ಮೆಥಡ್ಸ್. ಅದನ್ನು ಎಷ್ಟೋ ಮೆಥಡ್ಸ್ ಅಲ್ಲಿ ಸೇಮ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸ್. ಸೊ ಅದರಿಂದ ಅಂತ ಕಷ್ಟ ಏನಿಲ್ಲ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಇಸ್ ದ ಕೀ. ಸೊ ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್. Celebrate learning. Happy studies. Thank you.